ನಮ್ಮ ಮೋದಿಗೆ ಮಾಮೂಲಿ ಅಂಗಡಿಗೆ ಹೋಗಿ ಮಂಡಿಗೆ ತಿಂತಾ ಇರೋದು ಅವ್ರ ಹಂಗೆ ಯಾವಾಗ್ಲು ನಮ್ಮ ಅಣ್ಣ ಬಿದ್ದು ಬಿದ್ದು ನಗ್ತದಾನೆ ಹೇಳಿಲ್ಲ ಹಂಗೆ ಜವಳಿಗೆ ಬಂದಿದ್ವಿ ತುಂಬಾ ಲೇಟ್ ಆಗಿತ್ತು ಆಲ್ರೆಡಿ ಅವಾಗಲೇ ಲೇಟ್ ಆಗಿಬಿಟ್ಟಿದೆ ಮೋಡ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ನಮ್ ಫ್ರೆಂಡ್ ತಮ್ಮನ್ ಮದ್ವೆ ಇದೆ, ಅದಕ್ಕೋಸ್ಕರ ಜವಳಿ ಮಾಡ್ತಾ ಇದಾರೆ ಇವತ್ತು. ಜವಳಿ ಕರೆದಿದ್ರು, ಅದಕ್ಕೆ ನಾನು ನಮ್ಮ ಮಾವ ಇಬ್ಬರು ಹೋಗ್ತಾ ಇದೀವಿ. ಹಾಯ್ ಮಾಡಿ ಎಲ್ರಿಗೂ. ಅರ್ಧ ಊರೇ ಬಂದಿದೆ, ನಮ್ಮೂರು ಇದೆ ನೋಡಿ. ನಮ್ಮೂರು ಹೊಸಪಟ್ನ, ನಮ್ಮೂರಿಂದ ಒಂದ್ 8 ಕಿಲೋಮೀಟರ್ ದೂರ. ಇಲ್ಲೇ ಜವಳಿ ಮಾಡೋದು ಎಲ್ರು. ಪ್ರಕಾಶ್ ಟೆಕ್ಸ್ಟೈಲ್ಸ್ ಗೈಸ್. ಇವನು ನಮ್ಮ ಅಣ್ಣ, ಇವನು ನಮ್ ದೊಡ್ಡಣ್ಣ, ಇವನು ಕೂಡ ನಮ್ಮ ಅಣ್ಣನೇ. ಅವನ್ ಮಾತ್ರ ವೈಟ್ ಆಗಿದಾನಲ್ಲ, ನಮ್ಮ ಮಾವ. ಅಲ್ಲೇ ಇದು ಜೋಡಿ ತೆಗಿತಾ ಇರೋದು. ಇದು ನೋಡಿ, ನಮ್ಮೂರಿಂದ ಒಂದ್ 8 ಕಿಲೋಮೀಟರ್ ದೂರ ಆಗತ್ತಷ್ಟೇ ಬಸಪಟ್ನ ಊರು. ಜೋಡಿ ತೆಗಿಯೋದಕ್ಕೆ ಬಂದಿದ್ದಾರೆ, ನಾವು ಬಂದಿದ್ದೀವಿ ಜೊತೆಗೆ. ನೋಡಿ ಗಾಯ್ಸ್, ನಮ್ ಹುಡುಗರೆಲ್ಲ ನಿಂತಿದ್ದಾರೆ ಇಲ್ಲಿ. ತಮ್ಮಯ್ಯ ನಮ್ ತಮ್ಮ ಗಾಯ್ಸ್. ಇವತ್ತು ನಾವು ಜವಳಿಗೆ ಬಂದಿದೀವಿ. ಅವಳಿ ಜವಳಿ ಲೇಟ್ ಆಗತ್ತಲ್ಲ ಇನ್ನು. ಇನ್ನು 10 ಗಂಟೆ ಗಾಯ್ಸ್, ಇನ್ನು ತುಂಬಾ ಲೇಟ್ ಆಗತ್ತೆ. ಮಧ್ಯಾಹ್ನ ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಸಂಜೆ ಇಲ್ಲ ರಾತ್ರಿ ಆಗತ್ತೆ. ನಮ್ಮ ಮಾವ ಹಾಯ್ ಅಂತ ಕೂಗ್ತಾ ಇದಾರೆ. ರಾತ್ರಿ ಆಗತ್ತೆ ಗಾಯ್ಸ್ ಜವಳಿ. ಆಮೇಲೆ ಊಟ ಮಾಡೋದ್ ಸ್ವಲ್ಪ ವಿಡಿಯೋ ಮಾಡ್ಬೇಕು. ಬಿರಿಯಾನಿ ಹೇಳಿದಾರಂತೆ, ಏನ್ ಮಾಡ್ತಾರ ನೋಡ್ಬೇಕು. ಅಲ್ಲ ಬಿರಿಯಾನಿ ಹೇಳಿದಿರಾ? ಇಲ್ಲ, ಕ್ಯಾನ್ಸಲ್ ಆಯ್ತು. ಇವತ್ತು ಬಸವನ ಹಬ್ಬ ಅಲ್ಲ, ಅದಕ್ಕೆ ಬಸವ ಜಯಂತಿ ಅಲ್ವಾ, ಅದಕ್ಕೆ ಕೋಳಿ ಅಂಗಡಿ ಎಲ್ಲ ಫುಲ್ ಬಂದ್ ಆಗಿದಾವೆ. ಇನ್ನು ಜವಳಿ ಮಾಡ್ತಾ ಇದಾರೆ, ಇನ್ನು ಜವಳಿ ತೆಗಿತಾ ಇದಾರೆ. ಲೇಟ್ ಆಗತ್ತೆ. ಇಲ್ಲಿ ಒಂದು ಗ್ರೌಂಡ್ ಗಾಯ್ಸ್, ಇಲ್ಲಿ ಬಂದು ಕುತ್ಕೊಂಡಿದೀವಿ. ಇದು ನಮ್ ಕಾಲೇಜ್ ಆಗಿತ್ತು. ಇದು ಕಾಲೇಜ್, ಹೈಟೆಕ್ ಡಿಗ್ರಿ ಕಾಲೇಜ್. ಮುಂಚೆ ಇದು ಡಿಗ್ರಿ ಕಾಲೇಜ್ ಆಗಿತ್ತು, ಇವಾಗೆಲ್ಲ ಡೆಮಾಲಿಶ್ ಮಾಡಿದ್ದಾರೆ. ಇವಾಗ ಫುಲ್ ಫೀಲ್ಡ್ ಏನಿಲ್ಲ ಈಗ. ಅಲ್ಲಿ ಒಂದು ರಂಗಮಂದಿರ ಇದೆ ಅಷ್ಟೇ. ಈಗ ಕಾಲೇಜಲ್ಲಿ ಬೇರೆ ಕಡೆ ಕಟ್ಟಿದ್ದಾರೆ, ಫುಲ್ ಗ್ರ್ಯಾಂಡ್ ಆಗಿ. ಸಂಜೆ ಟೈಮ್ ರೋಡ್ ಸೈಡ್. ಏನ ತಮ್ಮ ಹೇಳಿಲ್ಲ ಹಂಗೆ ಜವಳಿಗೆ ಬಂದಿದ್ವಿ ತುಂಬಾ ಲೇಟ್ ಆಗಿತ್ತು ಆಲ್ರೆಡಿ ಅವಾಗಲೇ ಲೇಟ್ ಆಗಿಬಿಟ್ಟಿದೆ. ಮೋಡ ನೋಡ್ರಿ, ಮಳೆ ಮೋಡ. ಹಂಗಾಗಿ ಇವತ್ತು ಬಸವ ಜಯಂತಿ ಅಲ್ವಾ, ಹಂಗಾಗಿ ಏನು ಇಲ್ಲ. ಸುಮ್ನೆ ಒಣ ಗಣೇಶ ಹೋಗೋದು, ಸುಮ್ನೆ ಇರ್ಲಿ ಬಿಡು. ಒಂದೊಂದು ಜೀರಾ ಬೇರೆ ನೀರ್ ಕುಡ್ದು ಹೋಗ್ಬೇಕಷ್ಟೇ. ನೋಡಿ ಗಾಯ್ಸ್, ಮಾಡಕ್ಕೆ ಏನೋ ಕೆಲಸ ಇಲ್ಲದೆ ಎಲ್ರು ಮೊಬೈಲ್ ಇಟ್ಕೊಂಡು ಏನ್ ಮಾಡೋದು. ಬಂದು ಕಾದು ಕಾದು ಕಪ್ಪುಗೆಲ್ಲ ಆಗಿದೀವಿ ಎಲ್ಲರೂ. ಬೆಳಿಗ್ಗೆ ಬರೋ ಟೈಮ್ ಬೆಳ್ಳಿಗಿದ್ದ, ಮಿಂಚ್ತಿದ್ದ. ಬಿಸ್ಲು ಜಾಸ್ತಿ ಅಲ್ವಾ, ಹಂಗಾಗಿ ಕಪ್ಪುಗಿದ್ವಿ. ಬೇಜಾರಾಗಿ ಇದೆ. ಬ್ರಹ್ಮಗಂಟು ಧಾರಾವಾಹ ಸೀರಿಯಲ್ ಮಾಡ್ತಾ ಇದೀವಿ. ನೀವು ನಂತರ ಹಂಗೆ ವಜ್ರ ತರ ಹೊಳಿತಾ ಇದ್ದ. ಇವಾಗ ನೋಡ್ರಿ ಯಾವ ತರ ಆಗಿದ್ದಾನೆ. ವಾವ್, IPL ಅನಿಮಿನೇಷನ್. IPL ಆಡ್ಬಾರ್ದಣ್ಣ, ನಿಜ. IPL ಯಾರು ಅಲ್ಲ, ಅವ್ರು ಆಡ್ತಾರೆ, ಬೆಟ್ಟಿಂಗ್ ಮಾತ್ರ ಆಡ್ಬೇಕು. ಬೆಟ್ಟಿಂಗ್ ಆಡ್ಬಾರ್ದು ಅಂತ ಹೇಳಕ್ ಆಗಲ್ಲ. ಆಡ್ರಿ, ಆಡ್ಬೇಡ್ರಿ ಗೈಸ್. ಸುಮ್ನೆ ಕಾಮಿಡಿ ಮಾಡ್ತದ. ನಾವು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಮಾತ್ರ ಆಡ್ಬೇಡಿ. ನಮ್ಮ ಮೋದಿಗೆ ಮಾಮೂಲಿ ಅಂಗಡಿಗೆ ಹೋಗಿ ಮಂಡಿಗೆ ತಿಂತಾ ಇರೋದು. ಅವ್ರು ಹಂಗೆ ಯಾವಾಗ್ಲು ಸಾಮಾನ್ಯ ಮನುಷ್ಯರು ಎಲ್ರು ಸಾಮಾನ್ಯ ಮನುಷ್ಯರೇ. ಪ್ರಧಾನಿ ಮಂತ್ರಿ ಆದ್ರೂ ಕೂಡ ಸಾಮಾನ್ಯ ಮನುಷ್ಯ ತರ ಇದಾರೆ. ಸೆಲೆಬ್ರಿಟಿ. ನೀನ್ ಯಾಕೆ ನಗ್ತಿದ್ಯಾ? ನಮ್ಮ ಅಣ್ಣ ಬಿದ್ದು ಬಿದ್ದು ನಗ್ತದಾನೆ. ನಗ್ತಾ ಇದಾರಪ್ಪ ನಮ್ಮ ಅಣ್ಣ. ಆದ್ರೆ ನಾವ್ ವಿಡಿಯೋ ಮಾಡಕ್ ಆಗಲ್ಲ, ಬೆಳಿಯಕ್ ಆಗಲ್ಲ. ಯಾವ್ದಾದ್ರು ಒಂದು ಉಪೇಂದ್ರ ಡೈಲಾಗ್ ಹೊಡಿಯ ಕಿರಣ. ಎಲ್ಲ ಮುಸ್ರಿ ನಾನ್ ಕಾಮಿಡಿ ಮಾಡ್ತಾ ಇದೀನಿ, ಅದಕ್ಕೆ ನಗ್ತಾ ಇದ್ದಾರೆ. ಹೌದಲ್ವಾ?
ಶಾಂತ ಹೊಸ ಕಾಮಿಡಿ ಇದು. ಕಾಂತ ಅಲ್ಲದು ಅಣ್ಣ ಅಣ್ಣ. ಅಲ್ಲ ನಾವು ಉಲ್ಟಾ ಮಾಡ್ತೀವಿ. ಶಾಂತ ಕಂಡಿರೋದು ಕಾಂತ ಕುಟುಂಬದ ಅಣ್ಣ. ಒಟ್ಟು ಉಪೇಂದ್ರ ಫ್ಯಾನ್ಸ್ ಎರಡು ಫಿಲಮ್ ಸೇರಿ ಮಿಕ್ಸ್ ಮಾಡಿ ನೋಡ್ತಿದಾರ. ಏನ್ ಗೊತ್ತಾ, ಅದು ಬದ್ನೆಕಾಯಿ ಪುಸ್ತಕ ನಾವು ಏನೈತಲ್ಲ ಡೈಲಾಗ್ ಈ ಫಿಲಮ್ ಇಂದ ಅದು ಏನೈತಪ್ಪ ಸ್ವಲ್ಪ ಕ್ಲೂ ಕೊಟ್ರೆ ನಾವು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೇಕಾಯಿ. ಇದೇ ತರ ನೋಡಿ ನಾವು ಹುಡುಗರು ಸೇರಿದ್ರೆ ತುಂಬಾ ಕಾಮಿಡಿ ಮಾಡ್ತೀವಿ. ಅದ್ರಲ್ಲಿ ಇವನ ಇದಾನಲ್ಲ ಕಾಮಿಡಿ ಮ್ಯಾನ್, ಕಾಮಿಡಿ ಕಿಲಾಡಿ ಆಡಿಷನ್ ಕಳಿಸ್ಬೇಕಂತ ಇದ್ದೀನಿ ಅವನಿಗೆ. ಹೋಗ್ತೀನಿ ಆಲ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ನನ್ ತಮ್ಮ ಏನೋ ಡೈಲಾಗ್ ಹೊಡಿತಾನಂತೆ, ಕೇಳ್ಕೊಂಡ್ ಬರೋಣ ಬರ್ರಿ ಫ್ರೆಂಡ್ಸ್. ನೋಡ್ರಿ ನಮ್ಮ ಹಂಗೆ ಅದು ನಮ್ಮ ಪ್ರಧಾನ ಮಂತ್ರಿ ಅವರು ಕಾರಂಟಿ ತಿಂತಾ ಇದಾರೆ, ನಾವು ಜೋಳಿಗ್ ಬಂದಿವಿ. ಇವತ್ತು ಹಬ್ಬ ಬೇರೆ, ಬಸವನ ಹಬ್ಬ ಬೇರೆ, ಹಂಗಾಗಿ ಎಲ್ಲ ಬಂದ್ ಮಾಡಿದಾರೆ. ಮೋದಿಜಿ ತಿನ್ನೋ ತರಾನೇ ನಾವಿಲ್ಲಿ ಹೋಟ್ಲ್ ಐತೆ ಒಂದು, ನಾವು ನಮಿಗೂ ಅದೇ ಪಕ್ಕ. ಇವತ್ತು ಖಾರ ಮಂಡಿಕಿನೇ ಪಕ್ಕ, ಅದೇ ಬೆಸ್ಟ್. ಅದೇ ಬಿಸಿ ಬಿಸಿ ಮಂಡಕ್ಕಿ ಅಲ್ಲ ಖಾರ ಮಂಡಕ್ಕಿ, ಆಮೇಲೆ ಬಿಸಿ ಬಿಸಿ ಪಕೋಡ, ಅದನ್ನ ತಿನ್ಕೊಂಡ್ ಹೋಗ್ತೀವಿ ಇವತ್ತು ನಾವು. ಎಲ್ಲರೂ ಟೀ ಕುಡ್ತಾ ಇದೀವಿ. ಬಸವಣ್ಣನ ಅಂದ್ರೆ ತಗೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ.